ಹಾಯ್ ಹೆಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾವಿವತ್ತು ಒಂದು ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಎಗ್ ಉಪ್ಪಿಟ್ಟನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ಇದನ್ನು ಮಾಡೋದಕ್ಕೆ ಮೊದಲು ನಾವು ಉಪ್ಪಿಟ್ಟನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಬೋಲ್ ತೊಗೊಂಡು ಅದಕ್ಕೆ ಒಂದು 3-4 ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಂಡು, ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ತೊಗೊಂಡಿದ್ದೀವಿ. ನಂತರ ಸ್ಲೈಸಾಗಿ ಕಟ್ ಮಾಡಿಟ್ಕೊಂಡಂತಹ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಒಂದು 4-5 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವನ್ನು ತೊಗೊಂಡಿದ್ದೀವಿ. ಇದನ್ನೆಲ್ಲ ಸ್ವಲ್ಪ ಜಸ್ಟ್ ಒಂದು 2-3 ನಿಮಿಷ ಫ್ರೈ ಮಾಡಿಕೊಂಡು ನಂತರ ಒಂದು ಮೀಡಿಯಮ್ ಸೈಜ್ ಟೊಮೊಟೊನ ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ. ಇದೆಲ್ಲ ಸ್ವಲ್ಪ ಫ್ರೈ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ನಮಗೆ ಉಪ್ಪಿಟ್ಟಿಗೆ ಎಷ್ಟು ನೀರು ಬೇಕಾಗುತ್ತೆ ಅಂತ ನೋಡಿಕೊಂಡು ಅಷ್ಟು ಕ್ವಾಂಟಿಟಿ ನೀರನ್ನು ನಾವು ತಗೋಬೇಕಾಗುತ್ತೆ. ನಂತರ ಅದು ಕುದಿ ಬಂದ ನಂತರ ಸ್ವಲ್ಪ ಕೊತ್ತಂಬರಿನ ಸೇರಿಸ್ಕೊಂಡು, ನಾನಿಲ್ಲಿ ಉಪ್ಪಿಟ್ಟಿಗೆ ಬನ್ಸಿ ರವೆನ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಎಗ್ ಉಪ್ಪಿಟ್ಟು ಮಾಡೋದ್ರಿಂದ ಆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದನ್ನು ನಾವು ಉಪ್ಪಿಟ್ಟು ಯಾವ ರೀತಿ ರೆಡಿ ಮಾಡ್ಕೊಳ್ತೀವಲ್ಲ ಅದೇ ರೀತಿ ನಾನು ಇದರಲ್ಲೇ ನಿಮಗೆ ಒಂದು ಮಸಾಲೆ ಎಗ್ ಉಪ್ಪಿಟ್ಟನ್ನು ತೋರಿಸಿದ್ದೆ ಆಲ್ರೆಡಿ. ಇದು ತುಂಬ ಸಿಂಪಲಾಗಿ ಲೈಟಾಗಿರುತ್ತೆ. ಮಸಾಲೆ ಇಷ್ಟ ಇಲ್ಲ ಅನ್ನೋರು ಈ ರೀತಿ ಮಾಡ್ಕೋಬಹುದು, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ನಮಗೆ ಉಪ್ಪಿಟ್ಟು ಅದು ರೆಡಿ ಆಯಿತು. ನಂತರ ಇನ್ನೊಂದು ಫ್ರೈ ಪ್ಯಾನ್ ತೊಗೊಂಡು ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ. ನಂತರ ಜಸ್ಟ್ ಒಂದು 2-3 ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿನ ಜಜ್ಜಿ ಮಾಡಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀವಿ. 1-2 ಹಸಿಮೆಣಸಿನ್ಕಾಯಿ, ಕರಿಬೇವು ತೊಗೊಂಡಿದ್ದೀವಿ. ಒಂದು ಸ್ವಲ್ಪ ಒಣಮೆಣಸಿನ್ಕಾಯಿ ಬೇಕಾದರೂ ತೊಗೋಬಹುದು ನೀವು. ಇದಕ್ಕೆ ಜಸ್ಟ್ ಇದನ್ನೆಲ್ಲ ಎಣ್ಣೆಯಲ್ಲಿ ಒಂಚೂರು ಫ್ರೈ ಮಾಡ್ಕೊಂಡು ನಂತರ ನೋಡಿ, ನಾನು ಇವಾಗ ಎಗ್ ತೊಗೊಳ್ತಿದ್ದೀನಿ. ಆನಿಯನ್ನೆಲ್ಲ ನಾವು ಆಲ್ರೆಡಿ ಉಪ್ಪಿಟ್ಟಲ್ಲಿ ಯೂಸ್ ಮಾಡಿರೋದ್ರಿಂದ ಇದಕ್ಕೆ ಮತ್ತೆ ಸಪ್ರೇಟ್ ಏನು ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇವಾಗ ಇದಕ್ಕೆ ಒಂದು 5-6 ಮೊಟ್ಟೆಯಷ್ಟು ಸೇರಿಸ್ಕೊಂಡ್ರೆ ನಮಗೆ ಉಪ್ಪಿಟ್ಟಿಗೆ ಎಷ್ಟು ಎಗ್ ಆಗುತ್ತೋ ಅಷ್ಟು ತಗೋಬಹುದು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಧನಿಯಾ ಪೌಡ್ರು ಸೇರಿಸ್ಕೊಳ್ತೀವಿ. ನಂತರ ಸ್ವಲ್ಪ ಗರಂ ಮಸಾಲೆನ ಸೇರಿಸ್ಕೋಬೇಕಾಗುತ್ತೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಮಸಾಲ ಎಗ್ ಉಪ್ಪಿಟ್ಟಿಗೆ ಸ್ವಲ್ಪ ರುಬ್ಬಿ ಹಾಕಿದ್ವಿ, ತುಂಬ ಟೇಸ್ಟಿಯಾಗಿತ್ತು. ಇದು ಒಂದು ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಅದು ಒಂದೇ ಪಾತ್ರೆ ಈ ಥರ ಡಿಫ್ರೆಂಟ್ ಬೇರೆ ಬೇರೆ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಕೊತ್ತಂಬರಿನ ಹಾಕಿ ಇದು ನೋಡಿ, ನಮಗೆ ಎಗ್ ರೆಡಿ ಆಗಿದೆ. ಇವಾಗ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಂತಹ ಉಪ್ಪಿಟ್ಟನ್ನು ಜಸ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೀವು ಯಾವಾಗಾದರೂ ಉಪ್ಪಿಟ್ಟು ಮಾಡಿ ಮಿಕ್ಕೋಗಿರುತ್ತಲ್ಲ, ಆ ಉಪ್ಪಿಟ್ಟಲ್ಲಿ ತಣ್ಣಗಾದ್ಮೇಲೆ ನಂತರ ಮಾಡೋದ್ರಿಂದ ಟೇಸ್ಟ್ ಇನ್ನೂ ಸಖತ್ತಾಗಿರುತ್ತೆ. ಖಂಡಿತ ಯಾವಾಗಾದರೂ ಟ್ರೈ ಮಾಡಿ ನೋಡಿ. ಉಪ್ಪಿಟ್ಟು ಮಾಡಿ ಮಿಕ್ಕೋಗಿದ್ದರೆ ಈ ರೀತಿ ಎಗ್ ಹಾಕಿ ಅದನ್ನು ನಂತರ ಎಗ್ ಉಪ್ಪಿಟ್ಟು ಮಾಡಿದ್ದೀರಂದರೆ ಸಖತ್ ಟೇಸ್ಟಿಯಾಗಿರುತ್ತೆ. ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ತುಂಬ ಸಿಂಪಲ್ಲಾಗಿ, ಫಾಸ್ಟಾಗಿ, ಹೆಲ್ತಿಯಾಗಿ ಒಂದು ಎಗ್ ಉಪ್ಪಿಟ್ಟು ರೆಡಿ ಆಗುತ್ತೆ. ಉಪ್ಪಿಟ್ಟು ಇಷ್ಟ ಇಲ್ಲ ಅನ್ನೋರು ಕೂಡ ಈ ಎಗ್ ಫ್ಲೇವರು ಅದು ತುಂಬ ಚೆನ್ನಾಗಿರುತ್ತೆ. ಉಪ್ಪಿಟ್ಟಲ್ಲಿ ಬನ್ಸಿ ರವೆಯಲ್ಲಿ ಅದನ್ನು ಇಷ್ಟಪಟ್ಟು ತಿನ್ನೋಷ್ಟು ಟೇಸ್ಟಿಯಾಗಿರುತ್ತೆ. ಖಂಡಿತ ಒಂದು ಸತಿ ಟ್ರೈ ಮಾಡಿ, ಟೇಸ್ಟ್ ನೋಡಿ. ತುಂಬ ಫಾಸ್ಟಾಗುತ್ತೆ, ಸಖತ್ ಟೇಸ್ಟಿಯಾಗಿರುತ್ತೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ, ಟೇಸ್ಟ್ ನೋಡಿ, ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.